ಒಂದು ಡೇರೆ ಗಿಡದಿಂದ ಅನೇಕ ಡೇರೆ ಗಿಡಗಳನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಒಂದೇ ಡೇರೆ ಗಿಡ ಇದೆ ಅಂತಾದರೆ ಆ ಡೇರೆ ಗಿಡನೇ ನಂಬ್ಕೊಂಡ್ರೆ ಕೆಲವೊಮ್ಮೆ ಗಡ್ಡೆಗಳೆಲ್ಲ ಹಾಳಾಗಿಬಿಡುತ್ತೆ. ಗಿಡ ಯಾವುದಾದ್ರೂ ಒಂದು ಕಾರಣದಿಂದ ಹಾಳಾಗ್ಬೋದು. ನಾವು ಎಷ್ಟೇ ಕೇರ್ ಮಾಡಿದರೂ ಕೂಡ ನಮಗೆ ಗೊತ್ತಿಲ್ಲದೇ ಕೆಲವೊಮ್ಮೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ನಾವು ಅದರ ರೀಸನ್ ಕಂಡುಹಿಡಿಯೋ ಅಷ್ಟೊತ್ತಿಗೆ ನಮ್ಮ ಹತ್ರ ಗಿಡನೇ ಇರಲ್ಲ. ಅದಕ್ಕಾಗಿ ನಾವು ಒಂದು ಗಿಡ ಇತ್ತು ಅಂತಾದರೆ ಅನೇಕ ಗಿಡಗಳನ್ನು ಅದರಿಂದ ರೆಡಿ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಡೇರೆ ಗಡ್ಡೆಗಳನ್ನ ಯಾವ ರೀತಿ ಬೇರ್ಪಡಿಸ್ಕೊಳ್ಬೇಕು, ಅದರಲ್ಲಿ ಬಂದಿರುವಂತಹ ಹಿಳ್ಳುಗಳನ್ನು ಯಾವ ರೀತಿ ತೆಗೆದು ನಾವು ಬೇರೆ ಬೇರೆ ಕವರ್ಗೆ ಹಾಕ್ಕೊಂಡು ಅನೇಕ ಗಿಡಗಳನ್ನು ಮಾಡ್ಕೊಳ್ಬೋದು ಅನ್ನೋದೆಲ್ಲ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಡೇರೆ ಗಿಡಗಳಾಗಲಿ ಯಾವುದೇ ಗಿಡಗಳಾದರೂ ಕೂಡ ನಾವು ಕಟಿಂಗಿಂದ ತುಂಬ ಚೆನ್ನಾಗಿ ಈ ಟೈಮ್ನಲ್ಲಿ ಗ್ರೋ ಮಾಡ್ಕೊಳ್ಬೋದು. ಡೇರೆ ಗಿಡಗಳ ಕಟಿಂಗನ್ನು ನಾವು ಈ ಟೈಮ್ನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬಲವಾಗುತ್ತೆ, ಗಡ್ಡೆಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ವರ್ಷನೇ ಹೂ ಕೂಡ ಬರುತ್ತೆ, ಮತ್ತೊಂದು ಗಡ್ಡೆ ಕೂಡ ನಮಗೆ ರೆಡಿ ಆಗಿಬಿಡುತ್ತೆ. ಈ ಟೈಮ್ನಲ್ಲೇ ಕಟಿಂಗ್ ಹಾಕ್ಕೊಳ್ಳೋದು ಬೆಸ್ಟು. ನೋಡಿ, ಈ ವರ್ಷದ ಮೊದಲ ಡೇರೆ ಮೊಗ್ಗು ನನ್ನ ಗಿಡದಲ್ಲಿ ಆಗ್ತಾಯಿದೆ. ತುಂಬ ಗಿಡಗಳೆಲ್ಲ ಸಣ್ಣದಿದೆ, ಈ ಗಿಡದಲ್ಲಿ ಮಾತ್ರ ಮೊಗ್ಗು ಬಂದಿದೆ. ಅನೇಕ ಬ್ರ್ಯಾಂಚಸ್ ಕೂಡ ಇದರಲ್ಲಿ ಬಂದಿದೆ. ಪಿಂಚಿಂಗ್ ಮಾಡೋದ್ರ ಮೂಲಕ ನಾವು ಅನೇಕ ಬ್ರ್ಯಾಂಚಸ್ನ ಪಡ್ಕೊಂಡು ತುಂಬ ಹೂಗಳನ್ನು ಡೇರೆ ಗಿಡಗಳಲ್ಲಿ ಪಡ್ಕೊಳ್ಬೋದು. ಕೆಲವೊಮ್ಮೆ ಗಡ್ಡೆಗಳಲ್ಲಿ ಒಂದೇ ಗಿಡ ಬಂದುಬಿಡುತ್ತೆ, ಆಗ ಹೂಗಳು ಜಾಸ್ತಿ ಬರಲ್ಲ. ಪಿಂಚಿಂಗ್ ಮಾಡೋದ್ರ ಮೂಲಕ ಜಾಸ್ತಿ ಬ್ರ್ಯಾಂಚಸ್ನ ಪಡ್ಕೊಳ್ಬೋದು. ಆ ಬ್ರ್ಯಾಂಚಸ್ಸನ್ನು ಕೆಲವೊಮ್ಮೆ ನಾವು ಕಟಿಂಗ್ ಆಗಿ ಕೂಡ ಹಾಕ್ಕೋಬೋದು. ನೋಡಿ ಯಾವ ರೀತಿ ಬ್ರ್ಯಾಂಚಸ್ ಎಲ್ಲ ಬಂದಿದೆ ಈ ಗಿಡದಲ್ಲಿ ಅಂತ. ಕೆಲವೊಮ್ಮೆ ನಾವು ಪಿಂಚಿಂಗ್ ಮಾಡದೇ ಇದ್ದರೂ ಕೂಡ ಬ್ರ್ಯಾಂಚಸ್ ಎಲ್ಲ ಬರುತ್ತೆ. ಬ್ರ್ಯಾಂಚಸ್ಗಳು ಬರೋ ಥರ ಇಲ್ಲ ಅಂತಂದರೆ ಪಿಂಚಿಂಗ್ ಮಾಡ್ಕೊಳ್ಳೋದು ಬೆಸ್ಟು. ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಬ್ರ್ಯಾಂಚಸ್ನ ನಾವು ಕಟ್ ಮಾಡಿಬಿಟ್ಟು ಕಟಿಂಗಾಗಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ಡೇರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುವಂಥ ಟೈಮು. ನೋಡಿ, ಒಂದೇ ಗಿಡ ಇದೆ ಈ ಗಡ್ಡೆಗೆ. ಇದನ್ನು ಪಿಂಚಿಂಗ್ ಮಾಡೋದ್ರ ಮೂಲಕ ನಾನು ಬ್ರ್ಯಾಂಚಸ್ನ ಮಾಡ್ಕೋತೀನಿ. ತುಂಬ ಹೂಗಳು ಸಿಗುತ್ತೆ. ಇದು ಬೇರೆ ಗಿಡ ಇರ್ಬೋದು ನಂತರ, ಮೋಸ್ಟ್ಲಿ ಹೊಸಲ ಕಟಿಂಗ್ ಹಾಕಿ ಗ್ರೋ ಮಾಡ್ಕೊಂಡಿರೋವಂತಹ ಗಡ್ಡೆ ಇದು. ಅದಕ್ಕೆ ನಾನು ಮತ್ತೆ ಇದನ್ನು ಕಟಿಂಗ್ ಹಾಕ್ಕೊಂಡಿಲ್ಲ. ನೋಡಿ, ಮೇಲ್ಗಡೆ ಒಂದು ಗಣ್ಣು ಅಂದರೆ ಒಂದು ನೋಡ್ಸಿರುತ್ತಲ್ಲ, ಆದಷ್ಟು ಪಿಂಚಿಂಗ್ ಮಾಡಿಕೊಂಡ್ರೆ ಸಾಕು. ಕೆಳಗಡೆ ಎಲ್ಲ ತುಂಬ ಜಾಸ್ತಿ ಬ್ರ್ಯಾಂಚಸ್ ಬಂದುಬಿಡುತ್ತೆ. ಕೈಯಲ್ಲೇ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಪಿಂಚಿಂಗ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಮೇಲ್ಗಡೆ ನಾವು ಪಿಂಚಿಂಗ್ ಮಾಡೋದಕ್ಕಿಂತ ಒಂದು ಅರ್ಧ ಇಂಚ್ ಮೇಲ್ಗಡೆ ಇರಬೇಕು. ಇಲ್ಲ ಅಂತಂದರೆ ಆ ಬ್ರ್ಯಾಂಚಸ್ಸಲ್ಲಿ ಇಟ್ಟಿಲ್ಲ ಅಂತಂದರೆ ನೀರೆಲ್ಲ ಒಂಥರ ಪೊಳ್ಳಾಗಿರುತ್ತೆ ಡೇರೆ ಗಿಡದ ಪಾರ್ಟು, ಅದರಲ್ಲಿ ನೀರು ಹೋಗಿಬಿಟ್ಟು ಗಿಡ ಎಲ್ಲ ಹಾಳಾಗಿಬಿಡುತ್ತೆ. ಪಿಂಚಿಂಗ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದರಿಂದ ಒಂದು 2 ಇಂಚು ಅಂದರೆ ಒಂದು 2ರಿಂದ 3 ಗಣ್ಣು ಆಗೋವಷ್ಟು ತೊಗೊಂಡು ಬಿಟ್ಟರೆ ಅದನ್ನೇ ಕಟಿಂಗಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ನನ್ನ ಹತ್ರ ಇಲ್ಲದೇ ಇರುವಂತಹ ಅಂದರೆ ಒಂದೇ ಬ್ರ್ಯಾಂಚ್ ಗಿಡ ಹೊರಟಿರುತ್ತಲ್ಲ ಗಡ್ಡೆಯಿಂದ, ಅದರಿಂದ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಗಿಡ ಬಂದಿದೆ, ಮತ್ತು ಯಾವುದು ಗಡ್ಡೆ ಕೂಡ ಇಲ್ಲ ನನ್ನ ಹತ್ರ. ಅದಕ್ಕಾಗಿ ಇದ್ರದ್ದು ಮೇಲ್ಗಡೆಯಿಂದ ಒಂದು 2 ಇಂಚು ಕಟ್ ಮಾಡಿಬಿಟ್ಟು ಒಂದು ನೋಡು ಮಣ್ಣಲ್ಲಿ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿಯೇ ಕಟಿಂಗ್ ಈ ಟೈಮ್ನಲ್ಲಿ ಗ್ರೋ ಆಗಿಬಿಡುತ್ತೆ. ಆದಷ್ಟು ಸೈಡ್ ಬ್ರ್ಯಾಂಚಸ್ ಇರುವಂತಹ ಕಟಿಂಗ್ನ ನಾವು ತೊಗೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ಈ ರೀತಿ ಇರುವಂತಹ ಬ್ರ್ಯಾಂಚ್ನ ಕೂಡ ನಾವು ತೊಗೋಬಹುದು, ಆದರೆ ಗ್ರೋ ಆಗೋವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಈ ಮಳೆಗಾಲದಲ್ಲಿ ಎಲ್ಲ ಕಟಿಂಗ್ಗಳು ಕೂಡ ಡೇರೆ ಕಟಿಂಗ್ ಗ್ರೋ ಆಗುತ್ತೆ. ನೋಡಿ, ಇಷ್ಟು ಒಂದು 2 ಇಂಚು ಅಂದರೆ ಒಂದು 2 ನೋಡು ಮಣ್ಣಲ್ಲಿ ಹೋಗೋ ಥರ ಇದ್ದರೆ ಸಾಕು. ಮೇಲ್ಗಡೆ 1 ಅಥವಾ 2 ನೋಡು ಇದ್ದರೂ ಸಾಕು. ಮಣ್ಣೊಳಗಡೆ ಕೂಡ 1 ನೋಡು ಅಥವಾ 2 ನೋಡು ಹೋಗೋ ರೀತಿ ನಾವು ಹಾಕ್ಕೊಂಡ್ರೆ ಕಟಿಂಗ್ನ ಚೆನ್ನಾಗಿ ಗ್ರೋ ಆಗುತ್ತೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮತ್ತೊಂದು ಗಿಡನ ನಾವು ರೆಡಿ ಮಾಡ್ಕೋಬೋದು. ನೋಡಿ, ಕಟ್ ಮಾಡುವಾಗ ಕೂಡ ಸ್ವಲ್ಪ ಮೇಲ್ಗಡೆ ಬಿಟ್ಕೊಂಡೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಪಿಂಚಿಂಗ್ ಕೂಡ ಇದೇ ರೀತಿಯೇ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕವರ್ನ ತೊಗೊಳ್ಳಿ. ತುಂಬ ಚಿಕ್ಕ ಕವರ್ನ ತೊಗೊಳೋದಕ್ಕೆ ಹೋಗಬೇಡಿ. ಈ ವರ್ಷ ಸಾಕಾಗುವಂತಹ ಈ ರೀತಿ ನರ್ಸರಿ ಕವರ್ನ ತೊಗೊಂಡ್ರೆ ಒಳ್ಳೆಯದು. ನಾನು ಕೆಳಗಡೆ ಸ್ವಲ್ಪ ಅಡಿಕೆ ಸಿಪ್ಪೆನ ಹಾಕ್ಕೋತೀನಿ. ಅಂದರೆ ಈಗ ಕಟಿಂಗ್ ಹಾಕಿರೋದನ್ನು ನಾನು ಮತ್ತೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಈ ಕವರ್ನಲ್ಲೇ ಕಟಿಂಗನ್ನು ಗ್ರೋ ಮಾಡ್ಕೊಂಡು ಬಿಡ್ತೀನಿ. ಹೂ ಕೂಡ ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ಇಯರ್ ನಾನು ಮತ್ತೆ ಸ್ವಲ್ಪ ದೊಡ್ಡ ಕವರ್ಗೆ ಹಾಕ್ಕೋತೀನಿ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಕವರ್ನಲ್ಲೇ ಹಾಕ್ಕೊಂಡಿದ್ದೀನಿ. ಹೊಸದಾಗಿ ಕಟಿಂಗ್ ಹಾಕ್ತಾಯಿದ್ದೀರಾ ಅಂತಾದರೆ ಸ್ವಲ್ಪ ಚಿಕ್ಕ ಕವರ್ನಲ್ಲಿ ಹಾಕ್ಕೊಂಡು ನಂತರ ರಿಪೋರ್ಟ್ ಕೂಡ ಮಾಡ್ಕೋಬೋದು. ಒಂದು 1/4% ಅಡಿಕೆ ಸಿಪ್ಪೆ ಅಥವಾ ತರಗಲೆ ಯಾವುದಾದ್ರೂ ಹಾಕ್ಕೋಬೋದು ಕೆಳಗಡೆ. ತುಂಬ ಚೆನ್ನಾಗಿ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಪಾಟಿ ಮಿಕ್ಸ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಮಣ್ಣು ಮತ್ತು
ಸ್ವಲ್ಪ ಗೊಬ್ಬರ ಮಿಕ್ಸ್ ಇದ್ದರೂ ಏನೂ ಪರವಾಗಿಲ್ಲ. ನಂತರ ಮೇಲ್ಗಡೆ ಕಟಿಂಗ್ ಹಾಕುವಾಗ ನಾನು ಮರಳನ್ನಷ್ಟೇ ಬಳಸ್ಕೊತೀನಿ. ಕಟಿಂಗ್ ಎಷ್ಟು ಜಾಗಕ್ಕೆ ಹಾಕ್ಕೋತೀನಿ ನೋಡಿ, ಅಷ್ಟು ಜಾಗಕ್ಕೆ ಮರಳನ್ನಷ್ಟೇ ಹಾಕ್ಕೊಂಡು ಕಟಿಂಗನ್ನು ಗ್ರೋ ಮಾಡ್ಕೋತೀನಿ. ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಣ್ಣಿಗೆ. ತುಂಬ ಚೆನ್ನಾಗಿ ಬರುತ್ತೆ ಆಗ ಕಟಿಂಗು ಗ್ರೋ ಆದ ನಂತರ. ಡೈರೆಕ್ಟಾಗಿ ಕಟಿಂಗ್ ಈ ಮಣ್ಣಿಗೆ ತಾಗದೇ ಇರೋ ರೀತಿಯೇ ನಾನು ಹಾಕ್ಕೋತೀನಿ. ಅದು ಬೇರೆ ಕೆಳಗಡೆ ಹೋದಾಗೆ ಚೆನ್ನಾಗಿ ಗೊಬ್ಬರ ಕೂಡ ಸಿಗುತ್ತೆ ಅದಕ್ಕೆ. ನೋಡಿ ಈ ರೀತಿ 3/4% ಆಗೋವಷ್ಟು ಕವರ್ಗೆ ನಾನು ಮಣ್ಣನ್ನು ಹಾಕ್ಕೋತೀನಿ. ನಂತರ ಸ್ವಲ್ಪ ಗೊಬ್ಬರ ಹಾಕೋದಕ್ಕೆ ಜಾಗ ಬಿಟ್ಕೊಂಡು ಮರಳನ್ನು ಕೂಡ ಸೇರಿಸ್ಕೋತೀನಿ. ಎಲ್ಲನೂ ಹಾಕ್ಕೊಂಡ ನಂತರ ಒಂದು 3/4 ಕವರ್ ಆದರೆ ಸಾಕು. ನೋಡಿ ಈ ರೀತಿ ಫೋಲ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಅಂದರೆ ಕಟಿಂಗ್ ಸ್ವಲ್ಪ ಚಿಕ್ಕದಿರುತ್ತಲ್ಲ, ನಂತರ ಗ್ರೋ ಆದ ನಂತರ ಅದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಡಿಕೆ ಸಿಪ್ಪೆ ಮೇಲ್ಗಡೆಯಿಂದ ಮುಚ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಮರಳನ್ನು ಸೇರಿಸ್ಕೋತೀನಿ. ಮರಳು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ರೂಟ್ಸ್ ಬರುತ್ತಲ್ಲ, ತುಂಬ ಚಿಕ್ಕ ಕಟಿಂಗ್ ಆಗಿರೋದ್ರಿಂದ ಚೆನ್ನಾಗಿ ಗ್ರೋ ಆಗುತ್ತೆ. ಎಲ್ಲ ಕಟಿಂಗ್ಗಳನ್ನು ಕೂಡ ನಾನು ಇದೇ ರೀತಿಯೇ ಹಾಕ್ಕೊಳ್ಳೋದು. ಈಗ ಡೇರೆ ಕಟಿಂಗ್ ಹಾಕ್ಕೊಳ್ಳೋದಾದರೆ ನೋಡಿ ಈ ರೀತಿ ಕಟಿಂಗನ್ನು ತೊಗೊಂಡಿದ್ದೀನಿ. ಈ ಎಲೆಗಳೆಲ್ಲ ಇರುತ್ತಲ್ಲ ಕೆಳಗಿನ ನೋಡ್ಸಲಿರುವಂಥದ್ದು, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ನಿಧಾನಕ್ಕೆ ಮಾಡ್ಕೋಬೇಕು. ಖಂಡಿತ ಗ್ರೋ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕಟಿಂಗ್ಗಳನ್ನು ಹಾಕ್ಕೊಂಡ್ರೂ ಕೂಡ. ಡೇರೆ ಗಿಡಗಳನ್ನು ಯಾವ ರೀತಿ ನೆಟ್ಕೊಳ್ಳೋದು, ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಬಲ್ಬನ್ನ ಯಾವ ರೀತಿ ನೆಟ್ಕೊಳ್ಳೋದು ಮತ್ತು ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮುಂದಿನ ವೀಡಿಯೋದಲ್ಲಿ ಡೇರೆ ಗಿಡಕ್ಕೆ ಯಾವ ರೀತಿ ಗೊಬ್ಬರನ ಹಾಕ್ಕೊಳ್ಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಡೇರೆ ಗಿಡಗಳೇನಾದರೂ ಬಾಡ್ತಾ ಇದ್ದರೆ ಅವುಗಳನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾಕಾಗಿ ಬಾಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ತುಂಬಾ ವೀಡಿಯೋಸ್ ಇದೆ ಡೇರೆ ಗಿಡಗಳ ಬಗ್ಗೆ, ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ನ್ಯೂ ವ್ಯೂವರ್ಸ್ಗೋಸ್ಕರ ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕಾಗತ್ತೆ. ನೋಡಿ ಈ ರೀತಿ ಕಟಿಂಗ್ನ ರೆಡಿ ಮಾಡ್ಕೋಬೇಕು. ತುಂಬ ಬಲ್ತಿರುವಂಥ ಕಟಿಂಗಿಂತ ಈ ರೀತಿ ಸ್ವಲ್ಪ ಎಳೆತಾಗಿರುವಂತಹ ಕಟಿಂಗ್ಗಳನ್ನು ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬ್ರ್ಯಾಂಚಸ್ ಬರುತ್ತಲ್ಲ ಆ ಕಟಿಂಗ್ನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಆಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಪಿಂಚಿಂಗ್ ಮಾಡಿದ ನಂತರ ಬ್ರ್ಯಾಂಚಸ್ ಬರುತ್ತಲ್ಲ ಆಗ ಹಾಕ್ಕೊಂಡ್ರೂ ಏನೂ ಪರವಾಗಿಲ್ಲ. ಸ್ವಲ್ಪ ಪೊಳ್ಳಾಗಿರುವಂಥ ಈ ರೀತಿ ಮೇಲ್ಗಡೆ ಪಿಂಚಿಂಗ್ ಮಾಡಿರುವಂಥ ಬ್ರ್ಯಾಂಚಸ್ಸು ಕೆಲವೊಮ್ಮೆ ಫೇಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಬ್ರ್ಯಾಂಚಸ್ಸಲ್ಲಿರುವಂತಹ ಕಟಿಂಗ್ನ ತೊಗೊಂಡು ಗ್ರೋ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ರೀತಿ ಕಟಿಂಗ್ನ ರೆಡಿ ಮಾಡಿಕೊಂಡು ಪಾಟಿಂಗ್ ಮಿಕ್ಸ್ ಅಂತೂ ಮೊದಲೇ ರೆಡಿ ಮಾಡ್ಕೊಂಡಿದ್ದೀವಿ. ಈ ಟೈಮ್ನಲ್ಲಿ ಕಟಿಂಗ್ ಹಾಕುವಾಗ, ಡೇರೆ ಗಿಡದ ಕಟಿಂಗ್ ಹಾಕುವಾಗ ಇದಕ್ಕೆ ರೂಟಿಂಗ್ ಹಾರ್ಮೋನ್ ಏನು ಬೇಕಾಗಲ್ಲ. ಬೇಕು ಅಂತಿದ್ರೆ ಹಾಕ್ಕೊಳ್ಬೋದು. ತುಂಬ ರೇರ್ ವೆರೈಟಿ ಆದರೆ ಕೆಲವೊಮ್ಮೆ ಕಟಿಂಗ್ ಹೋಗಿಬಿಡತ್ತೆ ಅಂತ ನಮಗೆ ಅನಿಸಿದ್ರೆ ಅಲೋವೆರಾ ಯೂಸ್ ಮಾಡ್ಬೋದು, ಇಲ್ಲ ಅರಸಿನ ಪುಡಿ, ದಾಲ್ಚಿನ್ನಿ ಚಕ್ಕೆ ಪುಡಿ ಅಥವಾ ರೂಟಿಂಗ್ ಹಾರ್ಮೋನ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಅಲೋವೆರಾ ಜೆಲ್ ಮತ್ತು ರೂಟಿಂಗ್ ಹಾರ್ಮೋನ್ ಎರಡನ್ನೂ ಯೂಸ್ ಮಾಡಿದ್ದೀನಿ ಕಟಿಂಗ್ ಹಾಕೋದಕ್ಕೆ. ತುಂಬ ರೇರ್ ವೆರೈಟಿ ಆಗಿತ್ತು ನನ್ನ ಹತ್ರ ಇರೋದು, ಒಂದೇ ಗಿಡ ಇತ್ತು ಅದು. ಸೊ ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದು ನೋಡನ್ನ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಮಣ್ಣನ್ನು ನಾನು ತಾಗಿಸ್ಕೊಳ್ತಾ ಇಲ್ಲ. ಈ ಕಟಿಂಗಿಗೆ ಮರಳಲ್ಲೇ ಇದು ಬೇರು ಬರಬೇಕು. ನಂತರ ಬೇರು ಗ್ರೋ ಆಗ್ತಾ ಹೋದಾಗೆ ಮಣ್ಣೊಳಗಡೆ ಸೇರ್ಕೊಂಡು ಬಿಡತ್ತೆ. ರಿಪೋರ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಮೇಲ್ಗಡೆ ಗೊಬ್ಬರ ಹಾಕಿಬಿಟ್ಟು ಸ್ವಲ್ಪ ಅಡಿಕೆ ಸಿಪ್ಪೆನೋ ಅಥವಾ ತರಗಲೆನೋ ಏನಾದರೂ ಮುಚ್ಕೊಂಡ್ರೆ ಚೆನ್ನಾಗಿ ಗಡ್ಡೆ ಆಗಿಬಿಟ್ಟು ಹೂ ಬರುತ್ತೆ ಈ ವರ್ಷವೇ. ತುಂಬ ಚಿಕ್ಕ ಕವರಲ್ಲಿ ಕೂಡ ಈ ರೀತಿ ಹಾಕ್ಕೊಳ್ಬೋದು, ಆದರೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ಮತ್ತೊಮ್ಮೆ. ನೋಡಿ ಫ್ರೆಂಡ್ಸ್, ನಾವು ಕಟಿಂಗನ್ನು ಹಾಕ್ಕೋತೀವಿ, ಗ್ರೋ ಆಗಲ್ಲ ಅಂತ ಅನ್ಕೋತಾ ಇರ್ತೀವಿ. ಕಟಿಂಗನ್ನು ಯಾವ ರೀತಿ ಕಟಿಂಗನ್ನು ತೊಗೊಂಡಿದ್ದೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಟಿಂಗ್ ಹಾಕೋದಕ್ಕೆ ಪರ್ಫೆಕ್ಟ್ ಕಟಿಂಗ್ ಅಂದರೆ ಈ ರೀತಿ ಬ್ರ್ಯಾಂಚಸ್ಸಿಂದ ತೊಗೊಂಡಿರುವಂತಹ ಕಟಿಂಗ್ ಇದು. ನೋಡಿ ಒಳಗಡೆ ಎಲ್ಲೂ ಕೊಳ್ಳಿರಲ್ಲ. ಹೀಗಿರುವಂಥ ಕಟಿಂಗ್ ತೊಗೊಂಡ್ರೆ ಪಕ್ಕ ಗ್ರೋ ಆಗುತ್ತೆ, ಯಾವುದೇ ರೀತಿ ಸಂಶಯನೇ ಬೇಡ. ಒಂದು ಕಟಿಂಗ್ ಕೂಡ ಫೇಲ್ ಆಗೋಲ್ಲ ಈ ರೀತಿ ಕಟಿಂಗನ್ನು ಹಾಕ್ಕೊಂಡ್ವಿ ಅಂತಾದರೆ.
ಹಾಗೆ ಈಗ ಹಾಕಿರುವಂತಹ ಕಟಿಂಗ್ಗಳನ್ನು ನಾನು ನೆರಳಲ್ಲೇ ಇಟ್ಕೊಂಡಿದ್ದೀನಿ, ಬ್ರೈಟ್ ಸನ್ಲೈಟ್ ಇರೋ ಕಡೆ. ತುಂಬ ಮಳೆ ಇತ್ತು ಅಂದರೂ ಕೆಲವೊಮ್ಮೆ ಎಳೆತಾಗಿರುವಂಥ ಕಟ್ಟಿಂಗ್ಗಳು ಕೊಳ್ತೋಗಿರುತ್ತೆ. ಹಾಗೆ ಕೆಲವೊಮ್ಮೆ ಬಿಸಿಲು ಕೂಡ ಬರುತ್ತಲ್ಲ, ಆ ಟೈಮ್ನಲ್ಲಿ ಕಟಿಂಗ್ ಎಲ್ಲ ತುಂಬಾ ಬಾಡೋಗಿರುತ್ತೆ. ಅದಕ್ಕೆ ನೆರಳಲ್ಲೇ ಇಟ್ಕೊಳ್ತೀನಿ. ಹೀಗೆ ಹಾಕ್ಕೊಂಡಿರುವಂತಹ ಕಟ್ಟಿಂಗಿಗೆ ನಾವು ದಿನಾನೂ ನೀರನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಅಂದರೆ ಮಾಯ್ಶ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ, ಸ್ವಲ್ಪ ಕೂಡ ಒಣಗೋದಕ್ಕೆ ಬಿಡಬಾರ್ದು ಮಣ್ಣು. ಹಾಗೆಯೇ ಈ ಕಟಿಂಗು ಬೇರು ಬರೋದಕ್ಕೆ 8 ದಿವಸ ಅಥವಾ 10 ದಿವಸ ಸಾಕಾಗುತ್ತೆ, ತುಂಬ ಜಾಸ್ತಿ ಟೈಮೇನು ಬೇಕಾಗಲ್ಲ. ಅಂದರೆ 10ರಿಂದ 15 ದಿವಸಕ್ಕೆಲ್ಲ ನಾವು ಇದಕ್ಕೆ ಸ್ವಲ್ಪ ಗೊಬ್ಬರನ ಹಾಕಿಬಿಟ್ಟು ಮಳೆಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಪಿಂಚಿಂಗ್ ಮಾಡಿರುವಂತಹ ಗಿಡದಲ್ಲಿ 4 ದಿವಸ ಆಗಿರ್ಬೋದು. ಇದು ಮೊದಲನೇ ಪಿಂಚಿಂಗ್ ಮಾಡಿರುವಂಥದ್ದು. ಯಾವ ರೀತಿ ಬ್ರ್ಯಾಂಚಸ್ ಬಂದಿದೆ ಅಂತ ನೋಡಿ. ಸ್ವಲ್ಪ ಸ್ವಲ್ಪ ಬ್ರ್ಯಾಂಚಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಜಾಸ್ತಿ ಹೂಗಳನ್ನು ಕೂಡ ನಾವು ಈ ರೀತಿ ಮಾಡೋದ್ರ ಮೂಲಕ ಪಡ್ಕೋಬೋದು. ನೋಡಿ, ಕಟಿಂಗ್ ಹಾಕಿ ನಾನು ಗ್ರೋ ಮಾಡ್ಕೊಂಡಿರುವಂಥದ್ದು. ಇದು ಕೂಡ ಕಟಿಂಗ್ ಹಾಕಿನೇ ಗ್ರೋ ಮಾಡ್ಕೊಂಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ಮತ್ತೊಂದು ವಿಧಾನದಲ್ಲಿ ನಾವು ಗಡ್ಡೆಗಳಿಗೆ ತುಂಬಾ ಹಿಳ್ಳುಗಳು ಬಂದಿರುತ್ತೆ. ಈ ರೀತಿ ಸ್ವಲ್ಪ ಬೇರಿರುವಂತಹ ಹಿಳ್ಳುಗಳನ್ನು ತೆಗೆದುಬಿಟ್ಟು ಮತ್ತೊಂದು ಕವರ್ಗೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿಯೇ ಗ್ರೋ ಆಗುತ್ತೆ. ಹೀಗೆ ಮಾಡೋದ್ರ ಮೂಲಕ ಕೂಡ ನಾವು ಅನೇಕ ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು. ಒಂದೇ ಕವರಿಗೆ ನಾವು ಈ ಗಡ್ಡೆನ ಹಾಕಿಬಿಟ್ರೆ ಒಂದೇ ಕವರಲ್ಲಿ ಒಂದೇ ಗಿಡ ಆಗಿ ಗ್ರೋ ಆಗ್ತಾ ಇರುತ್ತೆ. ತುಂಬ ಜಾಸ್ತಿ ಹಿಳುಗಳಿದ್ದರೆ ಗಿಡಗಳಿಗೆ ಪೋಷಕಾಂಶಗಳು ಸಾಕಾಗಲ್ಲ ಒಂದೇ ಕವರ್ನಲ್ಲಿ, ಆಗ ಕೂಡ ಗಿಡಗಳು ಹೆಲ್ದಿಯಾಗಿ ಬರಲ್ಲ. ನೋಡಿ, ಈ ರೀತಿ ಗಡ್ಡೆಗಳು ಕೂಡ ಇರುತ್ತೆ. 2-3 ಗಡ್ಡೆಗಳಿರುತ್ತಲ್ಲ, ಅದನ್ನು ನಾವು ಗಡ್ಡೆಗಳ ಜೊತೆಗೇ ಈ ರೀತಿ ಗಿಡಗಳು ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, 2 ಗಡ್ಡೆಗೂ ಗಿಡ ಇದೆ. ಇದನ್ನು ಈ ರೀತಿ ಬೇರೆ ಮಾಡಿ ಕೂಡ ನೆಟ್ಕೋಬೋದು. ಗಡ್ಡೆಗಳನ್ನೆಲ್ಲ ಯಾವ ರೀತಿ ನೆಟ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮತ್ತೆ ತೋರಿಸ್ತಾ ಇಲ್ಲ, ಯಾಕಂತಂದರೆ ತುಂಬಾ ಲೆಂದಿ ಆಗಿಬಿಡುತ್ತೆ ವಿಡಿಯೋ. ನೋಡಿ ಫ್ರೆಂಡ್ಸ್, ಈ ರೀತಿ ಬೇರೆ ಮಾಡಿ ಒಂದು ಗಡ್ಡೆಯಿಂದ ಅನೇಕ ಗಿಡಗಳನ್ನು ಕೂಡ ನಾವು ರೆಡಿ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನನ್ನ ಡೇರೆ ಗಿಡಗಳು ಕೆಲವೊಂದು ಗಿಡ ದೊಡ್ಡ ಆಗಿದೆ, ಅವುಗಳಿಗೆಲ್ಲ ಈ ರೀತಿ ಸ್ಟಿಕ್ನ ಕೊಟ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಕೆಲವೊಂದು ಗೊಬ್ಬರನ ಕೂಡ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಗೊಬ್ಬರ ಹಾಕೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆಗೇ ಡೇರೆ ಗಿಡಗಳನ್ನು ಬೆಳೆಸ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.